ಸರಮೆ. ಹಾ ಏನು ಹಾಡಿದಿ? ಏ ಹಾದರ ಹುಟ್ಟಿದ ಕರ್ಣ ಹಾದರಗ ಹುಟ್ಟಿದ ಮಗ ಅಂತೇಳಿ ನೀವು ಬುಕ್ನ ತೋರಿಸ್ಬೇಕು. ಅವ ಕಳಿಸುವ ಮಗನ ಅಂದ್ರೆ ನೀನ್ ಬುಕ್ನಾಗ ಸಾರಾಂಶ ಐತಿ, ನೀ ಹಾಡುದ್ರ ಸಾರಾಂಶ ಐತಿ. ನಾನು ಮೊದ್ಲು ಹೇಳಿನಿ ನಿಮ್ಗೆ ಆ ಭಜನೆ ಬೇಕಾಗಿದ್ರೆ ನಾ ಅದಕ್ಕೆ ಹೇಳಿದ್ದೆ, ಪಾಂಡವರ ಕೌರವರಿಂದ ಹಾಡಿದ್ರೆ ಬರೋಬ್ಬರಿ ಹೇಳ್ತೈತಿ ಭಜನೆ ಅಂತ ಹೇಳಿ. ಹೌದಾ? ಇಲ್ಲಿ ಬಂದ ಏನಂತಿ? ಹಾದರ ಹುಟ್ಟಿದ ಮಗನ, ಬೆಳ್ಳಿ ಮಗನ, ಕಳ್ಳು ಸುಳ್ಳೆ ಮಗನ ಅಂತ ಹೇಳ್ತೀನಿ. ಇದು ಸಾರಾಂಶ. ನಿನಗ ತಿಂಡಿ ಇದ್ರೆ, ನಿನ್ನ ಮೈಯಾಗ ತಾಕತ್ತಿದ್ರೆ ಮಿಶಿ ಬೋಳ್ಸಿದ್ರೆ ಭೀಮಸೇನಿಗೆ ಹಾದರ ಹುಟ್ಟಿದ ಮಗನ ಅಂತ ತೋರಿಸಿ ಹೋಗ್ಲಿಲ್ಲ, ಭಜನೆ ಬಿಟ್ಟು ಹೋಗ್ಬಿಡ್ತೀವಿ ಅಂತ. ನಿನಗೇನು ಬೇಕ? ಪ್ರಥಮ ಬಹುಮಾನ ಬೇಕು, ತಗೋನಿ, ತಗೊಂಡು ಹೋಗ. ಈ ಬೃಹಸ್ಪತಿ ಅಂತವನ ಎಲ್ಲಿದ್ದರ ಬುದ್ಧಿನ, ಇವ ಹೆಂಡತಿನ ಬುದ್ಧಿನ ಸುದ್ದಿ ಬ್ರಹ್ಮನ ಸಬದಾಗ ಎರಡು ಮೂರು ಗಂಟೆ ತನ ಭಜನೆ ಸಾಕು ನನಗೆ ಬೆಳೆಯಾಕ. ಇದೊಂದು ಅನುಭವ. ನನಗೆ ದೈವ ಮೆಚ್ಚಿದ್ರೆ ಸಾಕೆ ನಾ ಬೆಳೆಯಾಕ. ನನಗೆ ಈ ಸಣ್ಣ ವಯಸ್ಸಿನಾಗ ಬಹುಮಾನ ಹಾಕ್ಬೇಕು, ದೈವನ ಬಹುಮಾನ ನನಗೆ. ಅವ್ರನ್ನ ತಂದೆ ತಾಯಿ ಬಂದು ಬೆಳಗಾಂತ ನಮ್ಮ ಮಂದಿರ್ತಾವ ನಾವು. ಇವೆಲ್ಲ ಸುಳ್ಳು ಹಣ ಬೇಡ. ಇವನ್ ಹೆಂಡತಿನ ಹೊಡೆದ ಸುದ್ದಿ ಬ್ರಹ್ಮನ ಸಬದಾಗ ಅಲ್ಲೇನಕ್ಕ ಬೃಹಸ್ಪತಿ ಚಂದ್ರ ವಿದ್ಯಾ ಕಲಿಯಾಕಂತ ಹೋಗಿ ಅವನ ಹೆಂಡತಿನ ಬುದ್ಧಿ ಬಿಟ್ಟ. ಅಲ್ಲಿ ಬುಧ ನಿಮ್ಮ ಮಗ ಇನ್ನು ಹೊಟ್ಟೆಯಾಗಿತ್ತವ. ಅಲ್ಲಿ ಬ್ರಹ್ಮನ ಸಭಾದಾಗ ಸಭೆ ನಡೀತಾ, ಇದು ಯಾರ ಮಗ? ಇಲ್ಲಿ ನಾ ಅನ್ಬೋದ? ನಾ ಅನ್ನಂಗಿಲ್ಲ. ಹಾದ್ರ ಹುಟ್ಟಿದ ಮಗನೋ ಏನ ಸುಳ್ಳೆ ಮಗನ ಅನ್ಬೋದು, ನಾ ಅನ್ನಂಗಿಲ್ಲ. ಹಂಗ ನಿನ್ನಂಗ ಇಲ್ಲಿ ಏನ್ ಹಣ ಹಚ್ಚಾರ ಸಾರಾಂಶ ಗೊತ್ತಾಗಿ ನಿಂದ ಐತಿ ಸಾರಾಂಶ ನನಗೆ ಗೊತ್ತಿಲ್ಲ. ನಾನೀಗ ತಲೆ ಬಾಗ್ತೇನೆ, ಆದ್ರೆ ಆಟ ಆಡ್ಬೇಡ ಏನ. ಬೃಹಸ್ಪತಿ ಒಂದಿನ ಹೊಟ್ಟಾಗಿದ್ದ ಕೂಸೈದ ಯಾರ ಮಗನ ಹೇಳಬೇಕ ಸತಿದೇವಿ ನೀ ಸುಮ್ಮನ. ಭೀಮಸೇನ ಹಾದರ ಹುಟ್ಟಿದ ಮಗ ಅಂತ ಐತಿ, ಬುಕ್ಕನ ಹಂಗೈತಣ. ಈಗ ಬೆಳ್ಳಿ ಮಗ ನಾವ, ಕರ್ಣ ಹಾದರ ಹುಟ್ಟಿದ ಮಗ ಅಂತ ಹೆಂಗ ತೋರಿಸ್ತಾನ. ನಾ ಬೋಳಿ ಮಗನಂತ ತೋರಿಸ್ತಾನೆ ನಿಮಗೆ. ದ್ರುಪದ ರಾಜ ಯಾರಿಗೆ? ದ್ರೋಣಾಚಾರ್ಯ ಅಂತಿತ್ತು.
ಪಾಂಡವ ಪ್ರತಾಪದಾಗ ಐತಿ. ಇಲ್ಲಿ ಬೇಕಾದ್ರೆ ಹೇಳ್ಬೋದು ನಿನಗೆ